ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ನಿಂದನೆ ಕೇಸ್. ಸಿಟಿ ರವಿ ಅವಾಚ್ಯ ಶಬ್ದವನ್ನ ಬಳಸಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಧ್ವನಿಯ ರಹಸ್ಯ ಬಯಲಾಗಿದೆ. ಸದನದ ವಿಡಿಯೋ ರೆಕಾರ್ಡ್ಸ್ನಲ್ಲಿ ಅವಾಚ್ಯ ಶಬ್ದ ಬಳಕೆ ಪತ್ತೆಯಾಗಿದೆ. ಫಾರೆನ್ಸಿಕ್ ಪರೀಕ್ಷೆ ನಡೆಸಲಾಯಿತು. ಆ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಕೆ ಮಾಡಿರೋದು ಪತ್ತೆಯಾಗ್ತಾ ಇದೆ. 4 ಗಂಟೆಯ ವಿಡಿಯೋ ರೆಕಾರ್ಡ್ನಲ್ಲಿ 7 ಬಾರಿ ಸಿಟಿ ರವಿ ಅವರು ಅವಾಚ್ಯ ಶಬ್ದವನ್ನ ಬಳಸಿರುವಂತಹ ಧ್ವನಿ ಪತ್ತೆಗೆ ವಾಯ್ಸ್ ಸ್ಯಾಂಪಲ್ಗೆ ಸಿಐಡಿ ಮುಂದಾಯಿತು. ಆದರೆ ನಾನು ಅವಾಚ್ಯ ಶಬ್ದ ಬಳಸಿಲ್ಲ ಅಂತಿದ್ದಾರೆ ಸಿಟಿ ರವಿ. ವಾಯ್ಸ್ ಸ್ಯಾಂಪಲ್ ನೀಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಸಿಟಿ ರವಿ. ಈಗ ಕೋರ್ಟ್ ಮೂಲಕ ವಿಚಾರಣೆಗೆ ವಾಯ್ಸ್ ಸ್ಯಾಂಪಲ್ಗೆ ಯತ್ನ ನಡೆದಿದೆ. ಸಿಐಡಿ ಉನ್ನತ ಮೂಲಗಳಿಂದ ಟಿವಿ ನನಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಸದನದ ವಿಡಿಯೋ ರೆಕಾರ್ಡ್ನಲ್ಲಿ ಅವಾಚ್ಯ ಶಬ್ದ ಬಳಕೆ ಪತ್ತೆಯಾಗಿದೆ. ಅದು ಸಿಟಿ ರವಿಯವರದ್ದೇ ಧ್ವನಿಯ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಸಿಟಿ ರವಿಯವರ ವಾಯ್ಸ್ ಸ್ಯಾಂಪಲ್ ಬೇಕಾಗತ್ತೆ. ಆದರೆ ಆ ವಾಯ್ಸ್ ಸ್ಯಾಂಪಲ್ ಅನ್ನ ಕೊಡೋದಕ್ಕೆ ಸಿಟಿ ರವಿಯವರು ನಿರಾಕರಿಸ್ತಾ ಇದ್ದಾರೆ. ನಾನು ಯಾವುದೇ ರೀತಿ ಅವಾಚ್ಯ ಪದವನ್ನ ಬಳಕೆ ಮಾಡಿಲ್ಲ ಅನ್ನುವಂಥದ್ದು ಅವರ ವಾದ. ಹೀಗಾಗಿ ಕೋರ್ಟ್ ಮೂಲಕ ವಿಚಾರಣೆಗೆ ವಾಯ್ಸ್ ಸ್ಯಾಂಪಲ್ಗೆ ಯತ್ನ ನಡೀತಾ ಇದೆ. ಸಿಐಡಿ ಉನ್ನತ ಮೂಲಗಳಿಂದ ಟಿವಿ 9ಗೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿಯವರು ಅವಾಚ್ಯ ಪದವನ್ನ ಬಳಕೆ ಮಾಡಿದ್ರು ಅನ್ನುವಂಥದ್ದು ಕೇಳಿದಂತಹ ಆರೋಪ. ಬಹಳ ದೊಡ್ಡ ಹೈಡ್ರಾಮಾನೇ ನಡೀತು ಈ ಪ್ರಕರಣದ ಬಳಿಕ. ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಲಾಗಿತ್ತು. ನಂತರ ಕೋರ್ಟ್ ಮೂಲಕ ಬಿಡುಗಡೆಯಾಗಿ ಹೊರಬಂದರು. ಆದರೆ ಇದರ ತನಿಖೆ ಮತ್ತೊಂದು ಕಡೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ವಾಯ್ಸ್ ಸ್ಯಾಂಪಲ್ ನೀಡೋದಕ್ಕೆ ಸಿಟಿ ರವಿ ನಿರಾಕರಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸದನದಲ್ಲಿ ಅವಾಚ್ಯ ಪದ ಬಳಕೆ ಮಾಡಿದಂತಹ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಾಯ್ಸ್ ಸ್ಯಾಂಪಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ? ಈಗ ಸಿಐಡಿ ಉನ್ನತ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಏನು? ಈಗ ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ಗಳನ್ನ ಗಮನಿಸ್ತಾ ಹೋದಾಗ ಸಿಟಿ ರವಿಯವರಿಗೆ ಸಂಕಷ್ಟನ? ಮೇಲ್ನೋಟಕ್ಕೆ ಸಂಕಷ್ಟ ಕಂಡು ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ಸದನದಲ್ಲಿ ಏನು ಆ ಒಂದು ಶಬ್ದ ಬಳಕೆ ವಿಚಾರವಾಗಿ ಈಗಾಗಲೇ ಸಿಐಡಿ ತನಿಖೆ ಮಾಡ್ತಾ ಇದೆ. ಈಗಾಗಲೇ 2 ಬಾರಿ ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಅವ್ರನ್ನ ವಿಚಾರಣೆ ಕೂಡ ಮಾಡಿದೆ. ವಿಚಾರಣೆ ಸಂದರ್ಭದಲ್ಲಿ ಏನು ಈ ಒಂದು ವಾಯ್ಸ್ ಸ್ಯಾಂಪಲ್ ತಗೋಬೇಕು ಅಂತಾನು ಕೂಡ ಅವರು ಸಿಐಡಿ ಅಧಿಕಾರಿ ಕೇಳಿದಾಗ ಅದ ಸಿಟಿ ರವಿ ನಿರಾಕರಣೆ ಮಾಡಿದ್ದಾರೆ. ಈಗಾಗಲೇ DPR ಇಂದ ಏನು ವಿಡಿಯೋನ ಕಲೆಕ್ಟ್ ಮಾಡಿದ್ರು, ಅಂದ್ರೆ ಸರ್ಕಾರದ ಏನು ಒಂದು ಟಿವಿ ಏನಿದೆ ಅದರಲ್ಲಿ ಇರುವಂತ ಒಂದು 4 ಗಂಟೆಗಳ ಕಾಲ ಏನು ವಿಡಿಯೋ ಏನಿತ್ತು ಅದನ್ನು ಕೂಡ ಫೋರೆನ್ಸಿಕ್ ಲ್ಯಾಬ್ಗೆ ಸಿಐಡಿ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ರು. ಅಲ್ಲಿ ಒಂದು ಗುಂಪಿನಲ್ಲಿ ಸುಮಾರು 7 ಬಾರಿ ಆ ಶಬ್ದ ಬಳಕೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ದು ಏನು ಅನ್ನೋದ್ರ ಬಗ್ಗೆ ಕೂಡ ವಾಯ್ಸ್ ಮ್ಯಾಚ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ಸಂಬಂಧಪಟ್ಟಂತೆ ಅವರು ಕೂಡ ನಿರಾಕರಣೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಇನ್ನೂ ಕೂಡ ಹೆಚ್ಚಿನ ಅಂದ್ರೆ ಇನ್ನು ಬೇರೆ ಬೇರೆ ಕಡೆ ವಿಡಿಯೋನ ಕಲೆಕ್ಟ್ ಮಾಡ್ಕೊಂಡು ಸಿಐಡಿ ಅಧಿಕಾರಿಗಳು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂತ ಕೆಲಸವನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಲ್ಲಿದ್ದಂತ ಸಾಕ್ಷಿಗಳ ಅಂದ್ರೆ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಹಾಜರಿದ್ದಂತ ಕೆಲವೊಂದು MLCಗಳನ್ನು ಕೂಡ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಿದ್ದಾರೆ. ಅವರು ಕೂಡ ಬಂದು ನಾವು ಕೇಳಿಸ್ಕೊಂಡ್ವಿ ಅನ್ನೋ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಕೂಡ ಕೆಲವೊಬ್ಬರಿಗೆ ಇನ್ನು ಇವತ್ತು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ.